ಏನದು ಈಚಾಗ್ತಿರೋದು? ಎಲ್ಲಿ ಬರೀ ಎಲ್ಲೋ ಎಲ್ಲಿ ಹೆಂಗೆ ಬರೆಯೋದು? ಇಲ್ಲಿ ಇಲ್ಲಿ ಇಲ್ಲೇ ಬರೀ. ನನ್ನ ಡೈರಿ ಎಲ್ಲ ನೋಡಿ ಹೆಂಗೆ ಮಾಡಿದ್ಯಾ, ಅಷ್ಟು ದೊಡ್ಡದಾಗೋ ಎಲ್ಲೋ. ಹಾಂ, ಟೀ 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 ಹಾಂ, ಟೀ ಹೆಂಗೆ ಬರೆಯೋದು? ಅದು ಹೆಚ್ಚು. ಹಾಂ, ಹೆಚ್ಚು ಬರಿ. ಹ್ಞೂ, ಐ ಟೀ ಹೆಂಗೆ ಬರೆಯೋದು? ಟೀ ಟೀ ಸ್ಟ್ಯಾಂಡಿಂಗ್ ಲೈನ್ ಹಾಕು, ಮೇಲ್ಗಡೆ ಸ್ಲೀಪಿಂಗ್ ಲೈನ್. ಅಷ್ಟ, ಇನ್ನೂ ಹಿಂಗೆ ಹಾಕು ಇಲ್ಲಿವರೆಗೂ. ಹಾಂ, ಇವತ್ತು ಟೆಸ್ಟು ಲಶಿಕಂಗೆ ಅಲ್ವಾ? ಲಶಿ, ಯಾವ ಟೆಸ್ಟ್ ಇವತ್ತಿರೋದು ನಿಂಗೆ? ಇಂಗ್ಲೀಷ್. ಇದು ಬರೀ ಈ ಬರೀ ಇವು 4 ಹೇಳ್ಕೊಟ್ಟಿದ್ದಾರೆ. ಅಂದರೆ ಇವ್ರಿಗೆ ಮಿಕ್ಸ್ಡ್ ಹೇಳ್ಕೊಡ್ತಿದ್ದಾರೆ. ಹೇಗೆ ಅಂದರೆ ಮೊದಲು ಸ್ಟ್ಯಾಂಡಿಂಗ್ ಲೈನು ಸ್ಲೀಪಿಂಗ್ ಲೈನ್ಸ್ ಎಲ್ಲ ಯಾವ್ದು ಬರುತ್ತೆ ಮೊದಲು ಆ ಲೆಟರ್ಸ್ನ ಹೇಳ್ಕೊಡ್ತಿದ್ದಾರೆ. ಎಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಎಲ್ಲೋ ಹೆಚ್ಚು, ಇ, ಐ, ಟಿ ಇವೆಲ್ಲ ಸ್ಟ್ಯಾಂಡಿಂಗ್ ಲೈನ್ಸ್ ಹೆಂಗೆ ಬರುತ್ತೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಅದು ಏನದು? ಸ್ಕ್ರಿಬಲಿಂಗ್ ಅಲ್ಲ, ಈ ಬರೀ ಈ ಒಂದು ಬರೀ. ನೋಡಿ, ನಾನು ಡೈರಿ ಎಲ್ಲ ಹಾಳು ಮಾಡಿದ್ಯಾ. ಈ ಬರೀ ಲಶಿ. ಹಾಂ, ಹಂಗೆ ಬರೆಯೋದು. ನಾ 3 ಸ್ಲೀಪಿಂಗ್ ಲೈನು, 4 ಅಲ್ಲ. ಚೆನ್ನಾಗಿ ಮಾಡ್ತೀಯ ಇವತ್ತು ಟೆಸ್ಟು ಲಶಿ? ಚೆನ್ನಾಗಿ ಬರೀತೀಯಾ? ಚೆನ್ನಾಗಿ ಬರೀತೀಯಾ ಟೆಸ್ಟು? ರೈಮ್ಸ್ ಹೇಳ್ಬೇಕಾಯ್ತಾ? ಹಾಂ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಒಂದು ವೀಡಿಯೋ ನೋಡ್ತಾ ಇದ್ದೀರಾ. ಮೊದಲು ಲಜಿಕಂದೆ ತೋರಿಸ್ದೆ, ಸಿಕ್ಕಾಪಟ್ಟೆ ಗೀಚಾಗ್ತಾಳೆ ಗೊತ್ತಾ. ಬುಕ್ಕು ಪೆನ್ ಏನಾದರೂ ಸಿಕ್ಬಿಡ್ಬೇಕು, ಮುಗೀತಾ ಬುಕ್ ಕತೆ ಫುಲ್ಲು ಖಾಲಿ ಆಗೋವರೆಗೂ ಗೀಚ್ಬಿಡ್ತಾಳೆ. ಇನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಿಂಡಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಅದನ್ನೇನೋ ನಾನು ಮಾರ್ನಿಂಗ್ದು ರೊಟೀನ್ ಏನು ತೋರಿಸ್ಲಿಲ್ಲ, ಯಾವಾಗಲೂ ತೋರಿಸ್ತೀನಲ್ವ ಅಂದ್ಬಿಟ್ಟು. ಇನ್ನು ಬಂದು ಅವಳು ಲೇಟಾಗಿ ಎದ್ದೊಳ್ತಾಳೆ ಒಂದು ಸ್ವಲ್ಪ. ಅಂದರೆ ಕೆಲವೊಂದು ಸಲ ಏನು ಗೊತ್ತಾ, ಅಲ್ಲೇ ಮಲಗಿರ್ತಾಳೆ. ಒಂದು 10 ನಿಮಿಷ ಅಷ್ಟೇ ಅವಳು ಡಿಫ್ರೆನ್ಸು, ಎದ್ದು ಬಂದುಬಿಡ್ತಾಳೆ. ಸೊ ಬೆಡ್ಶೀಟ್ ಎಲ್ಲ ಹಾಗೆ ಇರುತ್ತಲ್ವ, ಅದನ್ನು ಬಂದು ಮಡಚಿಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ತಿಂಡಿ ತಿಂದು ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋದು. ಸೊ ಇನ್ನು ಇವತ್ತು ಫುಲ್ ವ್ಲಾಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸಂಜೆ ಒಬ್ಬರು ಬರ್ತ್ಡೇ ಕೂಡ ಇನ್ವೈಟ್ ಮಾಡಿದ್ದಾರೆ. ಅದು ಯಾರು ಅಂತ ಹೇಳ್ತೀನಿ ನಾನು. ಸೊ ಆ ಬರ್ತ್ಡೇ ಪಾರ್ಟಿಗೂ ಕೂಡ ಹೋಗಬೇಕು. ಹಾಗೆ ಇವತ್ತು ತಂಗಿಯವರು ಕೂಡ ಬರ್ತಿದ್ದಾರೆ. ಸೊ ಆವತ್ತು ಹೋಗಿದ್ದು ಒಂದು 10 ದಿನ ಆಯಿತು ಅಂತ ಅನಿಸುತ್ತೆ. ಮತ್ತು ಇವತ್ತು ಬರ್ತಿದ್ದಾರೆ. ಸೊ ಹಾಗಾಗಿ ಫುಲ್ ವ್ಲಾಗ್ ನೋಡಿ. ಇದು ರಬ್ಬರ್ ಬ್ಯಾಂಡ್ಸ್ ಏನಿದೆ ಎಲ್ಲ ಕಲರ್ಸ್ದು ತಂದೆ. ಇದರಲ್ಲಿ ಒಂದು 20-30 ಎಷ್ಟೋ ಇದೆ, ಅಂದರೆ ಒಂದು 5-6 ಕಲರು 5 ಇದೆ. ಸೊ ಇದು ಲಶಿಕಂಗೆ ತಂದೆ. ದಿನ ಒಂದೊಂದು ಹಾಕಿ ಕಳ್ಸೋಣ ಅಂತ ತುಂಬಾ ಮಿಸ್ ಮಾಡ್ಕೊಳ್ತಾಳೆ. ಕ್ಲಿಪ್ಸು, ಹೇರ್ ರಬ್ಬರ್ ಬ್ಯಾಂಡ್ಸು ಎಲ್ಲವಾಗ ಕಳ್ಕೊಂಡು ಬರ್ತಾಯಿದ್ಲು. ಸರಿ ಇರುತ್ತೆ, ಮ್ಯಾಚಿಂಗ್ ಹಾಕ್ಬೋದು ಅಂದ್ಬಿಟ್ಟು ಒಂದು ಬಾಕ್ಸೇ ತೊಗೊಂಡ್ಬಿಟ್ಟೆ, ಇರಲಿ ಅಂದ್ಬಿಟ್ಟು. ಏನಕ್ಕಂದರೆ ಅದು ನಾನು ಕೂಡ ಯೂಸ್ ಮಾಡ್ಕೋಬೋದು ಅಲ್ವಾ, ಹಾಗಾಗಿ. ಇನ್ನು ಇಲ್ಲಿ ಲಶಿಕನ ಬಿಟ್ಟು ಬಂದು ಇವತ್ತು ಟೆಸ್ಟ್ ಬೇರೆ ಇತ್ತು, ಇಂಗ್ಲೀಷ್ ಇತ್ತು. ಮಾಮೂಲಿ ಅವ್ರಿಗೆ ಟ್ರೇಸಿಂಗು, ರೈಟಿಂಗು, ಓರಲ್ಲು ಈ ಥರದ್ದೇ ಇರುತ್ತೆ. ಆಲ್ಫಾಬೆಟ್ಸು, ರೈಮ್ಸು ಈ ಥರದ್ದೇ ಇರುತ್ತೆ. ಸೊ ಟೆಸ್ಟಿಗೆ ಬಿಟ್ಟು ನಾನು ಬಂದು ಕಾಫಿ ಪ್ರಿಪೇರ್ ಮಾಡಿದೆ ನನಗೆ, ಅಮ್ಮಂಗೆ. ಹಾಂ ಫ್ರೆಂಡ್ಸ್, ಇವತ್ತು ಆಷಾಢ ಮುಗ್ದೆ ಹೋಗುತ್ತೀನಿ. ಇವತ್ತು ಅಮಾವಾಸ್ಯೆ. ಸೊ ನಾಳೆಯಿಂದ ಶ್ರಾವಣ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಸೊ ಶ್ರಾವಣದಲ್ಲಿ ನಾನೊಂದು ಫಾಲೋ ಮಾಡ್ತೀನಿ, ಏನು ಗೊತ್ತಾ, ನಾನ್ ವೆಜ್ಜು ತಿನ್ನೋದೇ ಇಲ್ಲ ನಾನು. ಸೊ ಓನ್ಲಿ ವೆಜ್ಜೆ. ಸೊ ಇದು ತುಂಬ ವರ್ಷದಿಂದ, ಅಂದರೆ ನಾವು ಲಕ್ಷ್ಮೀನ ಯಾವಾಗ ಕೂರಿಸ್ತಾ ಇದ್ವಿ ಹಳೆ ಮನೆಯಿಂದನೂ, ಆವಾಗಿಂದನೂ ನಾನು ನಾನ್ ವೆಜ್ ತಿನ್ನಲ್ಲ, ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಆಚೆ ಹೋದ್ರೂ ತಿನ್ನಲ್ಲ, ಇಲ್ಲ ಟ್ರಿಪ್ಪಿಗೆ ಏನಾದರೂ ಹೋಗಿದ್ರೂ ತಿನ್ನಲ್ಲ. ಆಲ್ಮೋಸ್ಟ್ ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೂ ನಾನು ತಿನ್ನೋದಕ್ಕೆ ಹೋಗಲ್ಲ. ಸೊ ಏನಕ್ಕಂದರೆ ನಾವು ಲಕ್ಷ್ಮೀನೆಲ್ಲ ಕೂರಿಸ್ತೀವಿ, ಮನೆಯಲ್ಲೆಲ್ಲ ಕೂರಿಸ್ತೀವಿ. ಹಂಗೆ ತಿಂದರೆ ಅದೊಂಥರ ವ್ರತ ಇದ್ದಂಗೆ, ಶ್ರಾವಣ ಮಾಸ ಪೂರ್ತಿ ಮಾಡ್ದಂಗೆ ಅಂತ ಅನಿಸಲ್ಲ. ಮತ್ತು ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಇರಲ್ಲ ಅಂತ ಹೇಳ್ತಾರೆ. ಸೊ ಅದು ಸಲುವಾಗಿ ಸ್ವಲ್ಪ ಕ್ಲೀನಾಗಿ ಪ್ಯೂರಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು. ವರಮಹಾಲಕ್ಷ್ಮಿ ಮನೇಲಿ ಕೂರಿಸ್ತೀವಿ ಶ್ರಾವಣ ಪೂರ್ತಿ. ಅದೊಂಥರ ನಮಗೆ ಮನಸ್ಸು ಸಮಾಧಾನ ಆಗೋಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸೊ ಹಂಗಾಗಿ ನಾನು ನಾನ್ ವೆಜ್ ತಿನ್ನಲ್ಲ. ಇನ್ನು ಇವತ್ತು ಅಮಾವಾಸ್ಯೆ ಅಂತ, ಇವತ್ತು ನಾನು ಅಮಾವಾಸ್ಯೆ ಅಂದರೆ ಏನೂ ತಿನ್ನಲ್ಲ. ಇನ್ನು ಇವತ್ತಿಂದ ಗಣೇಶ ಹಬ್ಬ ಆಗೋವರೆಗೂ ಆಲ್ಮೋಸ್ಟ್ ಇನ್ನು 1 ಮಂತ್ ಅಂದ್ಕೊಳ್ಳಿ, 27, 28, 30, ಇನ್ನು 1 ಮಂತ್ 3 ಡೇಸ್ ಮೇಲೇ ಆಗುತ್ತೆ ಮುಗಿಯೋಷ್ಟೊತ್ತಿಗೆ. ಸೊ ಅಲ್ಲಿವರೆಗೂ ತಿನ್ನಲ್ಲ. ಸೊ ಇನ್ನು ಇವತ್ತು ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬರ್ತಾರೆ ಸಂಜೆ. ನಾಳೆ ತಂಗಿ ಬರ್ಡೇ ಇದೆ, 25th ನಾಳೆ.
ಸೊ ನಮ್ಮಿಬ್ಬರದು ಜುಲೈ ಮಂತಲ್ಲೇ ಇರೋದು. ನಂದು ಜುಲೈ 8th, ನನ್ನ ತಂಗಿದು ಜುಲೈ 25th. ಸೊ ಹಾಗಾಗಿ ಏನಾದರೂ ಒಂದು ಗಿಫ್ಟ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ವಿಶಾಲ್ಗೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಗಿಫ್ಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ತರಬೇಕು ಅಂತಲೇ ತಲೆಯಲ್ಲಿದೆ. ಅದು ಸಿಕ್ಕಿದ್ರೆ ಡೆಫಿನೆಟಾಗಿ ಅದನ್ನೇ ತರ್ತೀನಿ. ಸೊ ನೋಡೋಣ ಯಾವ ಥರದ್ದು ಅಂತ ಇದೆ ತಲೆಯಲ್ಲಿ ಐಡಿಯಾ, ಬಟ್ ಅದೇ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ, ಹುಡುಕ್ತೀನಿ, ಸಿಕ್ಕಿದ್ರೆ ಅದೇ ತೊಗೊಂಡ್ಬರ್ತೀನಿ. ಮೋಸ್ಟ್ ಪ್ರಾಬಬಲಿ ಇರುತ್ತೆ ಅದು. ಸೊ ಹೋಗಿ ಅದನ್ನೇ ತೊಗೊಂಡು ಬರಬೇಕು. ಸೊ ಇನ್ನು ಇವತ್ತು ಲಶಿಕಂಗೂ ಟೆಸ್ಟ್ ಇದೆ. ಇವತ್ತಿಂದ ಟೆಸ್ಟ್ ಶುರುವಾಗಿ ಇನ್ನೊಂದು 5 ದಿನ ಇರುತ್ತೆ. ನಾರ್ಮಲ್ ಓರಲ್ಲು ರೈಟಿಂಗು ಎಲ್ಲ ಇರುತ್ತೆ. ಪ್ರಕುಲ್ಗೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ. ಅವ್ನಿಗೇನಂದರೆ ಟೆಸ್ಟ್ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದುಬಿಡುತ್ತೆ. ಸೊ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅವನ್ನ. ಇದು ಜೊತೆಗೇ ಮಾಡಿಕೊಂಡು ಮಾಡಬೇಕು. ಸೊ ಇಷ್ಟಿದೆ ಕೆಲಸಗಳು. ಸೊ ಇದಿಷ್ಟು. ಸೊ ಇವಾಗ ವಿಶಾಲ್ಗೆ ಹೋದ್ಮೇಲೆ ಗಿಫ್ಟ್ ನೋಡೋಣ ಯಾವ ಥರದ್ದು ಸಿಗುತ್ತೆ ಅಂತ. ಇನ್ನು ವಿಶಾಲ್ಗೆ ಹೋಗಿ ಬಂದೆ. ಗಿಫ್ಟ್ ಈ ಥರ ರ್ಯಾಪ್ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಗಿಫ್ಟ್ ಇದರಲ್ಲಿ ಏನಿದೆ ಇನ್ಸೈಡ್ ಅಂತ ನೋಡಬೇಕು ಅಂದರೆ ನೆಕ್ಸ್ಟ್ ನನ್ನ ತಂಗಿ ಬರ್ತ್ಡೇ ವ್ಲಾಗಲ್ಲಿ ನೀವು ನೋಡ್ಬೋದು. ಅದರಲ್ಲಿ ನಾನು ತೋರಿಸಿದ್ದೀನಿ. ಓಕೆನಾ, ಸದ್ಯಕ್ಕೆ ಸಸ್ಪೆನ್ಸ್ ಆಗಿರಲಿ ಇದು ಗಿಫ್ಟ್ ಏನು ಅಂತ. ಇನ್ನು ಇದು 100 ರೂಪೀಸ್ ಎರಡೂ ಸೇರಿ 99. ಇಷ್ಟ ಆಯಿತು ನೋಡಿದ ತಕ್ಷಣ, ಅದಕ್ಕೆ ತೊಗೊಂಬಂದೆ. ಕಿಚನಲ್ಲಿ ಇಲ್ಲ ಡೈನಿಂಗ್ ಟೇಬಲ್ ಎಲ್ಲಾದರೂ ಇಡೋಣ, ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಯೆಲ್ಲೋ ಕಲರ್ದೇ ತಂದೆ. ತುಂಬಾ ಬ್ರೈಟ್ ಆಗಿದೆ ಇದು ನೋಡೋದಕ್ಕೂ ಕೂಡ. ಇದು ಎರಡು ಸೇರಿ 99 ರೂಪೀಸ್. ಈ ಥರದ್ದು ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ. ವಿಶಾಲಲ್ಲಿ ನೀವು ಹೋದರೆ ಸಿಗುತ್ತೆ. ಅಲ್ಲೇ ಬಿಲ್ಲಿಂಗ್ ಮಾಡಿಸೋವಾಗ್ಲೇ ಎಲ್ಲನೂ ಇಟ್ಟಿರ್ತಾರೆ, ತಗೊಳ್ಳಿ ಕಸ್ಟಮರ್ಸು ಬಂದವರೆಲ್ಲ ಅಟ್ರ್ಯಾಕ್ಟ್ ಆಗಲಿ ಅಂದ್ಬಿಟ್ಟು. ಅದೊಂಥರ ಅವ್ರದ್ದೊಂಥರ ಬಿಸ್ನೆಸ್, ಅದು ಗಿಮಿಕ್. ಅಂದರೆ ನನಗೂ ಬೇಕಿತ್ತು, ಈ ಥರದ್ದು ಬೇಕಿತ್ತು, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ತೊಗೊಂಡು ಬಂದೆ. ಇನ್ನು ಇದು ಲಶಿಕಂಗೆ ಈ ಥರ ಮನೆ ಹತ್ರ ಹಾಕ್ಕೊಂಡು ಓಡಾಡೋದಕ್ಕೆ ಈ ಥರ ಕಂಫರ್ಟಬಲ್ ಸ್ಲಿಪ್ಪರ್ ಒಂದು ಬೇಕಿತ್ತು. ಇದೊಂದು ತೊಗೊಂಡೆ. ಕಲರ್ ನೋಡಿ ಇಷ್ಟ ಆಯಿತು ನನಗೆ. ಈ ಥರದ್ದು ಕಲರ್ ಇರಲಿಲ್ಲ, ತುಂಬ ಚೆನ್ನಾಗಿದೆ ಮೆತ್ತಗೆ. ಇನ್ನು ಪ್ರಕುಲ್ಗೂ ಒಂದು ತೊಗೊಂಡೆ. ಏನಕ್ಕೆ ಲಶಿಕಂಗೆ ತೊಗೊಂಡ್ರೆ ಪ್ರಕುಲ್ ಬೇಜಾರಾಗ್ತಾರೆ, ನನಗೂ ಬೇಕು ಅಂತಾನೆ. ಹಾಗಾಗಿ ಅವನಿಗೂ ಒಂದು ಜೊತೆ ಮನೆ ಹತ್ರ ಹಾಕ್ಕೊಂಡು ಓಡಾಡೋದಕ್ಕೆ ಒಂದು ಸ್ಲಿಪ್ಪರ್ನ ತೊಗೊಂಡೆ, ಈಸಿ ವೇರ್ ಇರೋದು. ಇನ್ನು ಲಶಿಕಾ ಸ್ಕೂಲಿಂದ ಕರ್ಕೊಂಡು ಬಂದೆ. ಫುಲ್ಲು ಮಳೆ ಇವತ್ತು. ಆರಾಮಾಗಿ ಮಲ್ಕೊಂಡಿದ್ದಾಳೆ ಊಟ ಮಾಡಿ. ಇನ್ನು ಇವತ್ತು ಅಮಾವಾಸ್ಯೆ ಬೇರೆ ಅಲ್ಲ, ಆಷಾಢ ಕೊನೆ ದಿನ ಇವತ್ತು. ಇನ್ನು ಮಾಮೂಲಿ ಲಶಕಂಗೆ ಬಾಲಗ್ರಹ ಏನಿದೆ ಅದು ಪಿತಾಂಬರಲ್ಲಿ ತೊಳೆದು ಪೂಜೆ ಎಲ್ಲ ಮಾಡಿ ಆಮೇಲೆ ಅವಳಿಗೆ ಹಾಕ್ತೀನಿ. ಮತ್ತು ಮಕ್ಕಳಿಗಿಬ್ರಿಗೂ ಕೆಂಪು ನೀರು ದೃಷ್ಟಿನೂ ತೆಗೆದುಬಿಟ್ಟು ಹಾಕ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಆಗಿರ್ಬೋದು. ಇನ್ನು ಬಾಲಗ್ರಹ ತುಂಬ ಜನ ನನಗೆ ಕಮೆಂಟ್ ಬರ್ತಾನೆ ಇದೆ ಎಲ್ಲಿ ಸಿಗುತ್ತೆ ಅಂತ. ಇದು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಇಲ್ಲ ಚಾಮುಂಡೇಶ್ವರಿ ಟೆಂಪಲಲ್ಲೂ ಕೂಡ ಹಾಕ್ತಾರೆ. ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ಹಾಕಬೇಕು. ತುಂಬಾ ಒಳ್ಳೆಯದು. ಹಾಗೆ ದೃಷ್ಟಿ ತೆಗೆದ್ರೂ ತುಂಬಾ ಒಳ್ಳೆಯದು. ಇನ್ನು ಅದೇ ಪೂಜೆ ಮಾಡ್ತಾಯಿದ್ದೆ ನಾನು ಕೂಡ ಇಲ್ಲಿ. ನಾಳೆ ಇನ್ನು ಶ್ರಾವಣ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ನಮ್ಮದು ಕಲಶದ ವಾರ ಕೂಡ, ಎರಡೂ ಒಟ್ಟಿಗೆ ಬಂದಿದೆ. ಸೊ ಹಂಗಾಗಿ ಕಲಶ ಅಮ್ಮ ಎಲ್ಲ ದೇವ್ರ ಮನೆದೆಲ್ಲ ತೊಳೆದು ಮಾಮೂಲಿ ಪೂಜೆ ಮಾಡಿ, ಕಲಶ ಏನೂ ಇಟ್ಟಿಲ್ಲ, ನಾಳೆ ಇಡಬೇಕು ಪೂಜೆ ಅಂದ್ಬಿಟ್ಟು. ಇನ್ನು ಬರ್ತಡೆಗೆ ಹೋಗೋಕ್ಕೆ ಮುಂಚೆ ಕರೆದಿದ್ರು 7:15 7:45 ಬನ್ನಿ ಅಂದ್ಬಿಟ್ಟು. ಸೊ ಹೋಗಬೇಕು. ಯಾರು ಅಂದರೆ ನಮ್ಮ ನೈಬರು, ಅಂದರೆ ನಮ್ಮ ಬಾಡಿಗೆಗೆ ಬಂದಿದ್ದಾರಲ್ಲ ಭಟ್ರು ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ, ಸುಮಾರು ವೀಡಿಯೋಸಲ್ಲೂ ಕೂಡ ತೋರಿಸಿದ್ದೀನಿ. ಸೊ ಅವ್ರ ಮಗಳದು 2nd ಇಯರ್ ಬರ್ತಡೆ. ಸೊ ಹಂಗಾಗಿ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಇವ್ರದ್ದೇ ಬರ್ತಡೇ ಅಂತ ಹೇಳಿದ್ದು ನಾನು. ಸೊ ಮನೆ ಮುಂದೆನೇ, ಅಂದರೆ ನಮ್ಮ ಬಾಡಿಗೆ ಕೊಟ್ಟಿದ್ದೀವಲ್ಲ ಅವ್ರದ್ದೇ. ಒಂಥರ ನಮಗೆ ತುಂಬ ವರ್ಷದಿಂದ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ, ಹಂಗಾಗಿ ಒಂಥರ ಗೆಟ್ ಟುಗೆದರ್ ಇರುತ್ತೆ ಅಂದ್ಬಿಟ್ಟು ಎಲ್ಲರನ್ನೂ ಕರೆದಿದ್ದಾರೆ. ಸೊ ಹಾಗೆ ನಮ್ಮನ್ನು ಕೂಡ ಕರೆದಿದ್ದಾರೆ. ನಾವು ಹೋಗಿ ಅಲ್ಲೇ ಊಟ ಇರುತ್ತೆ, ಊಟ ಮಾಡಿಕೊಂಡು ವಿಶ್ ಮಾಡಿ ಊಟ ಮಾಡಿಕೊಂಡು ಬರೋದು. ಇವತ್ತಷ್ಟೇ ಕೆಲಸ. ನೋ ಅಡುಗೆ, ನೋ ಕುಕ್ಕಿಂಗು. ಇನ್ನು ತಂಗಿಯವರು ಕೂಡ ಹೊರಟಿದ್ದೀವಿ ಅಂತ ಅಂದರು. ಅಂದರೆ ಅವ್ರಿಗೆ ಆಫೀಸೆಲ್ಲ ಇರುತ್ತಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ಆಫೀಸೆಲ್ಲ ಮುಗಿಸ್ಕೊಂಡು ಬರಬೇಕು. ನಾಳೆ ಬರ್ತಡೇ ಇತ್ತಲ್ಲ, ಹಾಗಾಗಿ ಇವತ್ತೇ ಸಂಜೆನೇ ಬರಬೇಕು, ಇಲ್ಲೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಲೇ ಬರ್ತಿರೋದು. ಸೊ ಹಾಗಾಗಿ ಗುರುವಾರ ಬರ್ತಿದ್ದಾರೆ. ಸೊ ಇನ್ನೇನು ಹೊರಡೋಣ ಬನ್ನಿ. ಅಲ್ಲಿ ಬರ್ತ್ಡೇ ವೈಬ್ಸ್ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ನಾನು ತೋರಿಸ್ತೀನಿ. ಎಂಜಾಯ್ ಮಾಡಿ, ಓಕೆನಾ? ಸರಿಗೆ ಎಸ್ಕೋ ಕಾರ್ಡ್ ಪದ. ಏನಿಲ್ಲ
లస్సీ చెప్పు, విశేష్ చెప్పు. షేక్ అండి లస్సీ, షేక్ అండి. షేక్ అండి. హ్యాపీ బర్త్డే అను, హ్యాపీ బర్త్డే అను, హ్యాపీ బర్త్డే అను. నువ్వు చెప్పు, బర్త్డేనా? వా ಬರ್ತಡೇ ಗರ್ಲ್. ಎಷ್ಟನೇ ವರ್ಷದ ಹೇಳು? 2ನೇ ವರ್ಷ ಅಲ್ವಾ ಪುನಃ? ನೋಡು ಪಾಪ, ನಾನು ನಿನ್ ತಂಗಿ ನೋಡ್ಬೇಕು. ಆಗ ಅಪ್ಪ ಬಂದೈತಂತೆ, ಮಾತಾಡ್ಸಪ್ಪ. ಅದು ಅತ್ತೆ ಮಗ ಸರ್, ಎಲ್ಲ ಬೇಕರಿಗೆ ಅವರಲ್ಲ, ಅವ್ರಿಗೆ ಹೇಳೋದು. ಮುನಿವಿನ ಮಗಳಿಗೆ ಯಾವ ಕಲರ್ ಇಷ್ಟ ಆ ಕಲರ್. ಇನ್ನು ಆರ್ಯ? ಕುನಿ? ಸ್ಮೈಲ್ ಕೊಡಿ. ಆ ಕಡೆ ನೋಡು. ಪುನು, ಇಲ್ಲಿ, ಇಲ್ಲಿ, ಈ ಕಡೆ. ಕ್ಯೂರಿಯಾಸಿಟಿ ಇದೆ ನೋಡಿ ಇವ್ರಿಗೆ. ಪುನರ್ವಿ ಹೋಗ್ತಾ ಇರ್ಲಿಲ್ಲ. ಇವ್ರು ಅಷ್ಟೇ. ಹಾ? ಇವಾಗ ಯಾವನ್ನೇ ಏ, ಹೇಗಾಯ್ತು? ಸುಮ್ನೆ ಕುತ್ಕೊಂಡು ಏನ್ ತಗುತ್ತೆ? ಇಲ್ಲಡಮ್ಮ, ಪುನರ್ವಿ ಕೇಕ್ ಕಟ್ ಇವನ್ ಕೇಕ್ ಕಡೆ ಇಷ್ಟ ನೀ ಕುಯ್ಯುವ ಅಂತ ಹೇಳು. ಹೇಳ್ತಾಳೆ. ದೀಪಾವಳಿ ಪಟಾಕಿ ಹೊಡೆದಂಗೆ ಆಯ್ತು. ಅಮ್ಮ ಬಂದಿಲ್ವಾ? ನೋಡಿ, ಪುನು. ಇಲ್ಲೇ ಪುನರ್ವಿ ಇಲ್ಲಡು. ಚಿಕ್ಕಪ್ಪರೇ ಆ, ಬರ್ರಿ. ಹ್ಯಾಪಿ ಬರ್ಡೇ ಟು ಯು ಮಗನೇ. ಅಲ್ಲ, ಸ್ವಲ್ಪ ಈಗ ತಗಡ್ರಿ, ಒಂದು ಅಕ್ಕಿ ಏನ್ ಮಾಡಿಸ್ಬೇಕು. ಪುನು, ಹ್ಯಾಪಿ ಬರ್ಡೇ. ಹೈ. ಅವಳಿಗಿನ್ನ ತಿನ್ನಿಸ್ಬೇಕು ಇವಾಗ ನೋಡಿ. ಅಮ್ಮಿಗೆ ಚಿನ್ನು ಓಕೆ. ಹೋಗ್. ತೊಡಲ್ ಸುಮ್ಮ ಜಿಡ್ಡ ಇದೆ ಅದಮ್ಮ. ಹ್ಯಾಪಿ ಬರ್ಡೇ. ಅವರು ಚಿಕ್ಕ ನೋಡಂತ ಪುನಃ ಕೊಡಮ್ಮ ಪೇಪರ್. ನೋಡಿದ್ರಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ